ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪವನ್ ಶ್ರೀವತ್ಸ ಅವರು. ಅವರು ಸೈಕ್ಯಾಟ್ರಿ ಮಾಡೋದಲ್ದೇ ಚಕ್ಷು ಫೌಂಡೇಶನ್ದ ಅಧ್ಯಕ್ಷರಾಗಿದ್ದಾರೆ, ಫೌಂಡರ್ ಪ್ರೆಸಿಡೆಂಟು. ಅದಕ್ಕಿಂತ ಮೇಲಾಗಿ ಜನರ ದುಃಖವನ್ನ, ಮಾನಸಿಕ ಒತ್ತಡಗಳನ್ನ, ಅವ್ರಿಗಾಗ್ತಾ ಇರುವ ಅನಾಹುತಗಳನ್ನ ಕಂಡು ಮನ ಕರಗಿ ಅವ್ರಿಗೆ ಸಾಂತ್ವನ ಕೊಡುವಂಥದ್ದನ್ನ ಪುಕ್ಕಟ್ಟೆಯಾಗಿ ಮಾಡ್ತಾ ಇದ್ದಾರೆ. 3,500 ಜನರಿಗೆ ಇದರ ಅವರ ಸಹಾಯ ಸಿಕ್ಕಿದೆ. ಇವತ್ತು ಅವರು ನಮ್ಮೊಂದಿಗೆ ಈ ಮದುವೆಯಲ್ಲಿ ಸಮಾಲೋಚನೆ ಅನ್ನೋದ್ರ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಅಂದ್ರೆ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ. ಮದುವೆ ಅಂತಂದ್ರೆ ಸಂಭ್ರಮ, ಆದ್ರೆ ಆ ಮದುವೆ ಮುರಿದು ಹೋಗಿದೆ ಅಂತಂದ್ರೆ ಮನೆಯವ್ರಿಗೆಲ್ಲ ದುಃಖ. ಅದು ಮುರಿಬಾರ್ದು ಅಂತ ತುಂಬಾ ಜನ ಕಷ್ಟಪಡ್ತಾರೆ. ಮೊನ್ನೆ ತಾನೇ ನಾನು ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಒಬ್ಬರು ಬಂದ್ರು, ಡಾಕ್ಟ್ರೇ ನಿಮ್ಮ ಸಲಹೆ ಬೇಕಾಗಿತ್ತು ಅಂತ. ಏನು ಅಂತ ಕೇಳಿದೆ. ನನ್ನ ಸೊಸೆ ಮಗನ ಜೊತೆಗೆ ಜಗಳ ಮಾಡ್ಕೊಂಡು ಹೋಗಿದ್ದಾಳೆ, ಮಗನ್ ಕರ್ಕೊಂಡು ವಾಪಸ್ ಬರೋದಿಲ್ಲ ಅಂತ ಇದ್ದಾಳೆ, ಏನಾದ್ರೂ ಮಾಡ್ಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನೀವು ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗಿ ಸರಿ ಆಗತ್ತೆ ಅಂತ. ಯಾಕಂತಂದ್ರೆ ನಾವ್ ಎಷ್ಟೇ ಮಾತಾಡಿದ್ರು ಅದು ಸರಿ ಆಗೋದಿಲ್ಲ. ಹಳೆ ಕಾಲದಲ್ಲಿ ಹಿರಿಯರು ದೊಡ್ಡವರು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಏನೋ ಮಾಡಿ ಕಳಿಸ್ತಾ ಇದ್ರು. ತಂದೆ ತಾಯಿನೇ ಇದ್ ಮಾಡ್ತಾ ಇದ್ರು. ಈಗ ತಂದೆ ತಾಯಿಗಳನ್ನೇ ಪರವಾಗಿಲ್ಲ ಇದ್ಬಿಡು ಹೋಗ್ಬೇಡ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕಿಂತ ಮೇಲಾಗಿ ಬಹಳ ಚೆನ್ನಾಗಿರೋದಂತಂದ್ರೆ ಒಂದ್ಸಲ ಟಿವಿ ಪ್ರೋಗ್ರಾಮ್ಗೆ ಡಿಸ್ಕಷನ್ ಕರೆದಿದ್ರು. ಏನು ಅಂತಂದ್ರೆ ಮಹಾರಾಷ್ಟ್ರದ್ದು, ಅದು ಮುಂಬೈ ಹೈಕೋರ್ಟ್ ಜಡ್ಜು, ಒಬ್ಬ ಮಹಿಳೆ ತನ್ನ ಗಂಡನ ಜೊತೆಗೆ ಯಾವುದು ಅಂಡಮಾನ್ ನಿಕೋಬಾರ್ಗೆ ಹೋಗೋದಿಲ್ಲ ಅಂತ ಕೂತ್ಕೊಂಡಿದ್ಲಂತೆ. ಸೊ ಹಾಗಾಗಿ ಅವಳು 9 ತಿಂಗಳಾದ್ರೂ ಬರ್ತಾ ಇಲ್ಲ ಅಂತ ಅವನು ವಿವಾಹ ವಿಚ್ಛೇದನಕ್ಕೆ ಹಾಕಿದ್ಲು. ಅದಕ್ಕೆ ಜಡ್ಜ್ ಹೇಳಿದ್ರು, ಅಲ್ಲಮ್ಮ, ಆ ಸೀತಾ ಮಾತೆ 14 ವರ್ಷ ಗಂಡನ ಜೊತೆಗೆ ವನವಾಸಕ್ಕೆ ಹೋಗಿದ್ಲಂತೆ. ನೀವು 9 ತಿಂಗಳಿಂದ ಹೋಗದೆ ಇಲ್ಲೇ ಕೂತಿದ್ದೀರಲ್ಲ, ಹೋಗ್ಬಾರ್ದ ಅಂತಂದ್ರೆ ವಿಚಿತ್ರ ನೋಡಿ. ಈ ಫೆಮಿನಿಸ್ಟ್ಗಳು ಹೆಣ್ಮಕ್ಳಿದಾರಲ್ಲ, ಆ ಜಡ್ಜ್ ವಿರುದ್ಧ ಗಲಾಟೆ ಮಾಡಿದ್ರು, ಪ್ರದರ್ಶನ ಮಾಡಿದ್ರು. ಅದಕ್ಕೆ ಡಿಸ್ಕಷನ್ಗೆ ನಮ್ಮನ್ ಕರೆದಿದ್ರು. ಆವಾಗ ಎಂ.ಎನ್. ಮೂರ್ತಿ ಅವರು ಹಾಸ್ಯ ಮಾಡೋದಲ್ಲ, ಅಯ್ಯೋ ಇದೇನ್ ಮಹಾ, ನಮ್ಮನೆ ಹತ್ರ ಒಬ್ನು ಹೆಂಡತಿನ ಬಿಟ್ಟ, ಯಾಕೆ ಅಂತಂದ್ರೆ ಅಡಿಗೆಯಲ್ಲಿ ಜಿರಳೆ ಬಂದಿತ್ತು ಅಂತ ಬಿಟ್ಟ ಅಂತ. ಅದೇನ್ ಮಹಾ, ದಿನಸಿ ಅಂಗಡಿಯಿಂದ ಏನ್ ಸಾಮಾನ್ ತಂದ್ರು ಜಿರಳೆಗಳು ಇದ್ದೇ ಇರುತ್ತೆ, ಜಿರಳೆಗಳು ಇರದೇ ಇರೋ ಸ್ಥಳ ಯಾವ್ದಿದೆ ಅಂತ ಅವ್ರು ತಮಾಷೆ ಮಾಡಿದ್ರು. ಏನೇ ಆಗ್ಲಿ, ಇದು ಬಹಳ ಗಂಭೀರವಾದಂಥ ವಿಚಾರ. ಯಾಕಂತಂದ್ರೆ ಹೆಣ್ಣನ್ನ ಬೆಳೆಸಿ ದೊಡ್ಡವ್ರು ಮಾಡಿರ್ತಾರೆ, ತಮ್ಮ ಸಂಪತ್ತು ಗಳಿಸಿರ್ದೆ ಎಲ್ಲ ಸಾಲ ಸೋಲ ಮಾಡಿಬಿಟ್ಟು ಮದುವೆ ಮಾಡಿರ್ತಾರೆ. ಅದು ಆದ್ಮೇಲೆ ಬೇಡ ಗಂಡ ಅಂತ ಕೂತ್ಕೊಂಡ್ರೆ, ಅಥವಾ ಗಂಡ ಹೆಂಡತಿ ಬೇಡ ಅಂತ ಕೂತ್ಕೊಂಡ್ರೆ ಎರಡೂ ಕುಟುಂಬದವ್ರಿಗೆ ದುಃಖ ಆಗುತ್ತೆ. ಹಾಗಾಗಿ ಬನ್ನಿ ಪವನ್ ಅವ್ರ ಹತ್ರ ತಿಳ್ಕೊಳ್ಳೋಣ. ಪವನ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸು ನಮಗಿಂತೂ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಆದ್ರೂ ಕೂಡ ಈ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಬರೋದು ಯಾಕೆ ಕಡಿಮೆ ಆಗುತ್ತೆ, ಏನು ಅಂತ ಮೊದಲು ತಿಳಿಸಿ. ಆ ಮೊದಲಿಗೆ ಏನಂದ್ರೆ, ಆ ಹ್ಮ್. ನಾವು ಯಾವ್ದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ ಅನ್ನೋದನ್ನ ಫಸ್ಟ್ ನಾವು ಮೆಲ್ಕ್ ಹಾಕ್ತಾ ನೋಡುವಾಗ, ಹ್ಮ್. ಫಿನಾನ್ಷಿಯಲ್ ಫ್ರೀಡಮ್ ಬಂತು ಅಂದ್ರೆ ಒಬ್ಬ ಮನುಷ್ಯ ಫ್ರೀಡಮ್ ಸಿಕ್ಬಿಡುತ್ತೆ ಅವ್ನಿಗೆ, ಇಂಡಿಪೆಂಡೆಂಟ್ ಆಗಿ ಅವನ ಜೀವನವನ್ನ ಮಾಡ್ಬೋದು ಅನ್ನೋ ಒಂದು ಭ್ರಮೆಗೆ ಸಿಲುಕಿದ್ದಾನೆ. ಹ್ಮ್. 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 ಅದು ಮೊದಲನೇದು. ಎರಡನೇದು, ಹ್ಮ್. ಈಗಿನ ಹ್ಮ್. ಜನರೇಷನ್ ಅಲ್ಲಿ ನಾನ್ ನೋಡ್ತಾ ಇರೋ ಪ್ರಕಾರ, ಹ್ಮ್. ಈಗ ಒಂದು 35-40 ವಯಸ್ಸಿನಿಂದ ಈಚೆಗೆ ಹ್ಮ್. ಮದುವೆ ಆಗಿ ಅದಕ್ಕಿಂತ ಕಡಿಮೆ ವಯಸ್ಸಿನವರೆಗೆ ಹ್ಮ್. ಈ ಹಿರಿಯರ ಮೇಲೆ ಭಯ ಭಕ್ತಿ ಇಲ್ಲ, ಹೌದು. ದೊಡ್ಡವರು ಆಡುವ ಮಾತಿನ ಮೇಲೆ ಗೌರವ ಇಲ್ಲ, ಹ್ಮ್. ತಾನು ಏನ್ ಹೇಳ್ತಾನೋ ಅದೇ ಸರಿ. ಯಾಕಂದ್ರೆ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೇನೆ, ನಾನು ಹೌದು. ಆಕ್ಯುಪೇಶನ್ ಅಲ್ಲಿ ನಾನು ತುಂಬಾ ಒಳ್ಳೆಯದ್ರಲ್ಲಿದ್ದೇನೆ, ಹ್ಮ್. ಹಾಗಾಗಿ ನಾನು ಏನ್ ಹೇಳಿದ್ರು ಸರಿ ಅನ್ನುವ ಒಂದು ಹ್ಮ್. ಮನಸ್ಥಿತಿಗೆ ಇವತ್ತು ಜನ ತಲುಪಿದ್ದಾರೆ. ಈ ಹ್ಮ್. ಒಂದು ಕಾರಣದಿಂದ ವಿಚ್ಛೇದನಗಳು ಅಥವಾ ಆ, ಸಂಬಂಧದಲ್ಲಿ ಬಿರುಕುಗಳು ಜಾಸ್ತಿ ಆಗ್ಲಿಕ್ಕೆ ಶುರುವಾಗಿದೆ. ಯಾಕಂದ್ರೆ ಇಟ್ ಇಸ್ ಅ ಗೇಮ್ ಆಫ್ ಈಗೋ, ಅಹಂಕಾರಗಳು ಹೌದು. ಅಲ್ಲಿ ಹೌದು. 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 ಘರ್ಷಣೆ ಮಾಡ್ತಾ ಇದ್ದಾರೆ. ಯಾವಾಗ ಐ ಅನ್ನೋದು ಬಂದ್ಬಿಡುತ್ತಲ್ಲ, ಆವಾಗ ಇದು ಶುರು ಆಗತ್ತೆ. ಆ ಐ ಅಂತಂದ್ರೆ ನಾನು ಅಂತ.
ಅದು ನಾನು ನಾನು ಅನ್ಕೊಂಡು ಇಬ್ರು ನಾನೇನ್ ಕಡಿಮೆ ಅಂತ ನಾಯಿಗಳ ತರ ಕಚ್ಚಾಡಕ್ ಶುರು ಮಾಡ್ತಾರೆ. ಅದಕ್ಕೆ ನಾ ಅಂತ ಬಂದಿದ್ದೇನೆ ಅಂತ. ನಾ ಅಂದ್ರೆ ನಾಯಿ ಅಂತ. ಸೊ ಅವರು ನೀ ಅಂತ ಪರಮಾತ್ಮನ ನೆನ್ಸ್ಕೊಂಡಿದ್ರೆ ಅದು ಶರಣ ಸಂಸ್ಕೃತಿಯಲ್ಲಿದೆ ನೋಡಿ. ಶರಣ ಸತಿ ಲಿಂಗಪತಿ, ಪರಮಾತ್ಮನೇ ಪತಿ ಅಂತ ಅನ್ಕೊಂಡವ್ರು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಡ್ಸ್ಕೊಂಡು ಹೋಗ್ತಾರೆ, ಅದ್ ಎಂತವನೇ ಇದ್ರು ಕೂಡ. ಅಲ್ವೇ? ಆದ್ರೆ ಇವತ್ತು ನಾ ಅಂತ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಈ ಪ್ರಾಬ್ಲಮ್ಗಳು ಬರ್ತಾ ಇದೆ ಅಂತ ಅನ್ಸುತ್ತೆ. ನಿಜ. ಇದು ಬರೀ ಫೈನಾನ್ಷಿಯಲ್ ಒಂದೇನಾ ಅಥವಾ ಇನ್ನೇನಾದ್ರೂ ಕಾರಣ ಇದೆನಾ? ಇದಕ್ಕೆ ಇನ್ನೊಂದು ಏನ್ ಕಾರಣ ಅಂದ್ರೆ, ಲಿಬರಲ್ ಆಗಿ ಒಂದು ಗಾದೆ ಮಾತನ್ನ ತಗೊಂಡ್ಬಿಡ್ತಾರೆ. ಹ್ಮ್ 1000 ಸುಳ್ಳು ಹೇಳೋದ್ ಮದ್ವೆ ಮಾಡ್ಬೇಕಂತೆ, ಹ್ಮ್ ಹೇಳ್ಬಿಡೋಣ ಅಂತ. ಮೇಡಮ್, ಹ್ಮ್ ಒಂದು ತುಂಬಾ ವಿಚಿತ್ರವಾದ ಒಂದು ಕಪಲ್ ಕೌನ್ಸಿಲಿಂಗ್ ನನ್ನ ಕೌನ್ಸಿಲಿಂಗ್ ಸೆಂಟರ್ ನಲ್ಲಿ ನಡೀತು, ಅದ್ರ ಬಗ್ಗೆ ಹೇಳ್ತೀನಿ. ಆ ಹುಡುಗ ಕೆಲಸ ಮಾಡ್ತಿಲ್ಲ, BA ಹ್ಮ್ ಡಿಸ್ಕಂಟಿನ್ಯೂ ಮಾಡಿದ್ದ, ಹೆಸರು ತಗೊಳಲ್ಲ, ಹ್ಮ್ ಕಾನ್ಫಿಡೆನ್ಶಿಯಾಲಿಟಿ ಪರ್ಪಸ್. ಅವನು BA ಡಿಸ್ಕಂಟಿನ್ಯೂ ಮಾಡಿದ್ದ, ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ತಂದೆ ತಾಯಿ ತುಂಬಾ ದುಡ್ಡು ಮಾಡಿದ್ರು. ಆ ದುಡ್ಡಿನಲ್ಲಿ ಇಂಟ್ರೆಸ್ಟ್ ನಲ್ಲಿ ಇವನ್ ಜೀವನ ಮಾಡ್ತಾ ಇದ್ದ. ಹ್ಮ್ ಮ್ಯಾಟ್ರಿಮೋನಿಯಲ್ ಸೈಟ್ ಅಲ್ಲಿ ಇವನ ಡೀಟೇಲ್ಸ್ ಅನ್ನ ಹಾಕ್ಬೇಕಾದ್ರೆ BE ಕಂಪ್ಲೀಟ್ ಮಾಡಿದಾನೆ, ಬಾಷ್ ಕಂಪ್ನಿನಲ್ಲಿ ಕೆಲ್ಸಕ್ಕಿದ್ದಾನೆ ಅಂತ ಹೇಳಿದ್ರು. ಹ್ಮ್ ಯಾವ್ದೋ ಹ್ಮ್ ಹುಡುಗಿಯರು ಒಪ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಹ್ಮ್ ಅವ್ರ ಫಿನಾನ್ಷಿಯಲ್ ಡಿಸ್ಕ್ಲೋಸರ್ ಅನ್ನು ಮಾಡುವಾಗ ಇವ್ರಿಗೆ ಹ್ಮ್ ಎಷ್ಟು ಇಂಟ್ರೆಸ್ಟ್ ಬರ್ತಿತ್ತೋ ಅಷ್ಟು ಇವನು ತಿಂಗಳು ತಿಂಗಳು ಸ್ಯಾಲ್ರಿ ಅಂತ ತೋರಿಸಿದ್ದಾರೆ. ಹಾ, ಆಯ್ತಾ? ಪರವಾಗಿಲ್ಲ, ಏನು ಅದೇನ್ ಸತ್ಯ ಏನು ತಪ್ಪೇನಲ್ಲ, ಇವತ್ತು? ಅದೇನ್ ಸುಳ್ಳಲ್ಲ. ಓಕೆ, ಅವನ್ ಅದೇ ಸ್ಯಾಲ್ರಿನೇ ದುಡ್ಡು ಅದು. ಬರ್ತಾ ಹಾ. ಇದೆ, ಮೂಲ ಹ್ಮ್ ಯಾವುದು ಗೊತ್ತಿಲ್ಲ, ಮೂಲದಲ್ಲಿ ಸುಳ್ಳು ಹ್ಮ್ ಹೇಳಿದ್ದಾರೆ. ಆಯ್ತಾ? ಹ್ಮ್ ಮದ್ವೆ ಆಯ್ತು, ಹ್ಮ್ ಮಗಳು ಮನೆಗ್ ಬಂದ್ಲು, ಸೊಸೆ ಮನೆಗ್ ಬಂದ್ಲು. ಹ್ಮ್ 6 ತಿಂಗಳ ನಂತರದಲ್ಲಿ ನನ್ನ ಎದುರಿಗೆ ಬಂದು ಕೂತಿದ್ದಾರೆ. ಪೊಲೀಸ್ ಹ್ಮ್ ಸ್ಟೇಷನ್ಗೆಲ್ಲ ಹೋಗಿ ಇವಳಿಗೆ ಹ್ಮ್ ಸಿಟ್ಟು. ಯಾಕೆ ಅಂದ್ರೆ, ಬೆಳಗ್ಗೆ ಹ್ಮ್ 9:45 10 ಗಂಟೆಗೆ ಎದ್ದೇಳದಂತೆ ಮೈ ಮುರ್ಕೊಂಡು. ಹಾ, ಏನ್ ಕೆಲ್ಸ ಇಲ್ವಲ್ಲ? ಆಲಸ್ಯ. ಯಾಕಂದ್ರೆ ಹಾ. ಆ, ಒಬ್ಬ ಗಂಡಿಗೆ ಎಸ್ಪೆಷಲಿ, ಹ್ಮ್ ಇವಾಗ ಎಲ್ಲರಿಗೂ ಪುರುಷ ಅಂದ್ರೆ ಅಲ್ಲ, ಗಂಡು ಸಂಸ್ಕೃತದಲ್ಲಿ ಗಂಡು ಹೆಣ್ಣು ಅಂತಿಲ್ಲ, ಆ, ಎಲ್ಲರೂ ಕೂಡ ಎಲ್ಲರಿಗೂ ಆಲಸಿಗಳ ಈಗ ಆಗ್ಬಾರ್ದು. ಹ್ಮ್ ಹ್ಮ್ ಹೌದು. ಎ- ಎ- ಆ, ಕರ್ತವ್ಯ ಮಾಡ್ಲೇಬೇಕು, ನಿಮಿತ್ತ ಕರ್ಮಗಳು ಇರ್ತವೆ, ಆ ಕರ್ಮಗಳನ್ನ ಮಾಡ್ಲೇಬೇಕು. ಹೌದು ಹೌದು ಕೂದು ಹೌದು ತಿಂದ್ರೆ ಒಬ್ಬರಿಗೆ ಹಣನೂ ಸಾಲದು ಅಂತಾರೆ. ಆ ಹೌದು ಸುಳ್ಳನ್ನ ಹೌದು. ಹೇಳಿದ್ದಕ್ಕೆ ಅವಳ ಸೋಷಿಯಲ್ ಇಮೇಜ್ ಏನಾಯ್ತು? ನನ್ ಗಂಡ ಇಂಥ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ನಾಳೆ ನಾನು ನನ್ನ ಫ್ರೆಂಡಿಗೆ ಯಾರ್ಯಾರ ಹೇಳ್ಬಿಟ್ಟು ಕೆಲಸ ಕೊಡ್ಸಬಹುದು. ಶಿ ವಾಸ್ ಬಟ್ ಥಿಂಕಿಂಗ್ ಇನ್ ದೋಸ್. ಆದ್ರೆ ಈಗ ನೀವು ಸೋಷಿಯಲ್ ಇಮೇಜ್ ಮದುವೆ ಮಾಡ್ಕೊಂಡಿದ್ದೀರಾ, ಅವನ್ ಜೊತೆಗೆ ಮದುವೆ ಮಾಡ್ಕೊಂಡಿದ್ದೀರಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ? ಖಂಡಿತ ಖಂಡಿತ ಖಂಡಿತ. ಸೊ ಇದನ್ನ ಹೇಳಿದಾಗ ನನಗೆ ನೆನಪಾಯ್ತು. ನನ್ನ ಹ್ಮ್ ಗೆಳತಿ ಒಬ್ನೇ ಮಗ, ಹ್ಮ್ ಗಂಡ ಹ್ಮ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ, ಅವನು ಇಂಜಿನಿಯರು, ಒಳ್ಳೆ ಕೆಲಸದಲ್ಲಿದ್ದಾನೆ. ಆದ್ರೆ ಹ್ಮ್ ಹುಡುಗಿಯರು ನೋಡಕ್ ಹೋದ್ರೆ ಅವ್ರಿಗೆ ಏನ್ ಗೊತ್ತಾ, ಫಾರಿನ್ ಹೋಗ್ತೀರಾ, ಅಲ್ಲಿ ಸೆಟ್ಲ್ ಆಗ್ತೀರಾ ಅಂತ. ಇನ್ನು ಹೌದು. ಕೆಲವು ಕಡೆಗೆ ಏನಂತಂದ್ರೆ ಅತ್ತೆ ಮಾವ ಇದ್ರೆ ಮದ್ವೆ ಮಾಡ್ಕೊಳಲ್ಲ ಅಂತ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಇನ್ನೊಂದ್ ಏನಾಗ್ ಹೋಗ್ಬಿಟ್ಟಿದೆ ಅಂದ್ರೆ, ತಂದೆ ತಾಯಿಗಳು ಹುಡುಗಿಯರನ್ನ ಗಂಡ ಮಗನ್ಗಿಂತಲೂ ಹೆಚ್ಚು ಇದ್ ಮಾಡ್ಬಿಟ್ಟು ಮುದ್ದು ಮಾಡಿ ಬೆಳೆಸಿದ್ದಾರೆ. ಸೊ ಹಾಗಾಗಿ ಆ ಹುಡುಗಿಯರಿಗೆ ಅಡ್ಜಸ್ಟ್ಮೆಂಟ್ ಆಗದೇ ಇಲ್ಲ, ಎಲ್ಲಿ ಹೋದ್ರೂ ಅಡ್ಜಸ್ಟ್ ಆಗಲ್ಲ. ಇದಕ್ಕಿಂತ ವಿಪರೀತ ಅಂತಂದ್ರೆ ಒಬ್ರು ಲಾಯರೇ ಹೇಳಿದ್ರು, ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಗಂಡನ ಮೇಲೆ ಸೇರ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಈ ಹುಡುಗಿಯರು ಇಲ್ಲ ಸಲ್ಲದ ಅಪವಾದಗಳನ್ನ ಹುಡುಗನ ಮೇಲೆ ಮಾಡ್ತಾ ಇದ್ದಾರೆ. ಒಂದು ಕಾಲಕ್ಕೆ ಹುಡುಗಿಯರ ಮೇಲೆ ಮಾಡ್ತಾ ಇದ್ದಿದ್ದು ಈಗ ಹುಡುಗರ ಮೇಲೆ ಮಾಡ್ತಾ ಇದ್ದಾರೆ. ಅಂದ್ರೆ ಚಕ್ರ ಬದಲಾಗ್ಬಿಟ್ಟಿದೆ ಕಾಲಚಕ್ರ ಅಂತಂದು, ಕಾಲಚಕ್ರ. ಕಾಲಚಕ್ರ ತಿರುಗ್ತಾ ಇರುತ್ತೆ. ಹೌದೌದು. ಅದಕ್ಕೆ ಈ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ ಬರುವಾಗ ನಾನು ಹ್ಮ್ 3 ಭಾಗ ಮಾಡ್ಕೊಂಡಿದ್ದೀನಿ ಇದನ್ನ. ಹ್ಮ್ ಹ್ಮ್ ಒಂದು, ಮದುವೆಗೆ ಮುಂಚೆ ಹ್ಮ್ ಗಂಡು ಹೆಣ್ಣು ಇದು ನಮ್ಮ ಜಾತಕ ತೋರಿಸ್ಬೇಕಪ್ಪ. ಅದೇ ತರ ಹೌದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಕೊತಾರೆ, 2-2.5 ಲಕ್ಷ ಎಲ್ಲ ಕೊಟ್ಟು ಮಾಡಿಸ್ಕೊಳ್ತಾರೆ. ನೀವು ಬನ್ನಿ, ಹೌದೌದು. ಕೌನ್ಸಿಲಿಂಗ್ ಗೆ ಬನ್ನಿ, 4 ಸೆಷನ್ ಕೂತ್ಕೊಳ್ಳಿ, ಏನೇನಿದೆ ನಿಮ್ಮಿಬ್ಬರದು ಕುಂಡಲಿ ಹೇಗೆ ಕೂಡುತ್ತೆ ಅನ್ನೋದನ್ನ ನೋಡೋಣ. ನಮ್ಮ ಹಾ. ಜ್ಯೋತಿಷದವರೊಬ್ರು ಇದ್ದಾರೆ, ಅವರು ಒಂದ್ ಮಾತು ಹೇಳಿದ್ರು, ಪವನ್, ನಂದು ನನ್ ಹೆಂಡ್ತಿದ್ದು, ನಾನೇ ಜಾತಕ ನೋಡೋನು, ನಂದು ನನ್ ಹೆಂಡ್ತಿದ್ದು ಜಾತಕ ಎಲ್ಲ ಕೂಡತ್ತೆ ಕಣೋ, ಆದ್ರೆ ಎರಡಿಲ್ಲ, ಸ್ವಂತ ಬುದ್ಧಿ ಇಲ್ಲ, ಹೇಳಿದ್ ಮಾತು ಕೇಳಲ್ಲ. ಅದೆರಡು ಇಲ್ಲ ಅನ್ನುವಾಗ, ಅದೆರಡು ಇಲ್ಲ ಅನ್ನುವಾಗ ದಾರಿ ತೋರಿಸುವ ಒಂದು, ದಾರಿ ತೋರಿಸ್ಲಿಕ್ಕೆ ಒಂದು ಬೆಳಕು ಬೇಕು. ಆ ಬೆಳಕಿತ್ತು ಅಂದ್ರೆ ಅಲ್ಲಿ ಬಿಸಿನೂ ಇದ್ದೇ ಇರುತ್ತೆ. ಹೌದು. ಅಥಾರಿಟೇಟಿವ್ ಮತ್ತೆ ಅಥಾರಿಟೇರಿಯನ್ ಫಿಗರ್ಸ್ ನ ರೆಸ್ಪೆಕ್ಟ್ ಮಾಡೋದು, ಆ ಹ್ಮ್ ಬೌಂಡರೀಸ್ ನ ಮೇಂಟೈನ್ ಮಾಡ್ಕೊಳ್ಳೋದು, ಯಾರು ಹೇಳಿದ ಆರ್ಡರ್ಸ್ ನ ಏನಕ್ಕೆ ಹ್ಮ್ ಅಂತ ಕೇಳದೆ ಫಾಲೋ ಮಾಡೋದಿದೆಯಲ್ಲ, ಇವತ್ತಿನ ಹ್ಮ್ ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡಿರೋರು ಅದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಹ್ಮ್ ನಂಬಿಕೆಗಳು ಕಳ್ಕೊಂಡು, ನನಗೆ ಏನ್ ಹ್ಮ್ ಅನ್ಸತ್ತೆ, ಕಣ್ಣಿಗೆ ಹ್ಮ್ ಕಾಣಿಸ್ಬೇಕು, ಮೂಗಿಗೆ ವಾಸನೆ ಬರ್ಬೇಕು, ನಾಲ್ಗೆಗೆ
ಟೇಸ್ಟ್ ಆಗ್ಬೇಕು, ಹ್ಮ್ ಮುಟ್ಬೇಕು, ಕೇಳಿಸ್ಬೇಕು. ಇದಿಷ್ಟು ಮಾತ್ರ ಸತ್ಯ, ಇದು ಮೀರಿದ ಯಾವ್ದು ಸತ್ಯ ಅಲ್ಲ, ಯಾಕಂದ್ರೆ ನಾನು ಅದನ್ನ ಪರ್ಸೀವ್ ಮಾಡಿಲ್ಲ ಅನ್ನೋ ಹ್ಮ್ ಲೆಕ್ಕಾಚಾರದಲ್ಲಿ ಇರುವಾಗ ಏನಾಗತ್ತೆ, ಈ ತರ ಹ್ಮ್ ಆ, ಭಾವನಾತ್ಮಕವಾದ ವಿಚಾರಗಳನ್ನ ಪ್ರಾಸೆಸ್ ಮಾಡ್ಲಿಕ್ಕೆ ಅವರು ಹಿಂದೆ ಬೀಳ್ತಾರೆ. ನೀವು ಪ್ರೋಸೆಸ್ ಮಾಡೋದು ಭಾವನಾತ್ಮಕ ಅಂದಾಗ ನನಗೆ ನೆನಪಾಯ್ತು, ಹ, ಇತ್ತೀಚಿನ ದಿನಗಳಲ್ಲಿ ಸಂದೇಹ ಮಾಡೋದು ಹೆಚ್ಚಾಗ್ತಾ ಇದೆ. ಹೌದು ಹೌದು. ಹುಡುಗ ಹುಡುಗಿಯನ್ನ ಸಂದೇಹ ಮಾಡ್ಬೋದು, ಆಮೇಲೆ ಹೆಂಡತಿ ಗಂಡನ ಮೇಲೆ ಸಂದೇಹ ಮಾಡೋದು. ಅದು ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಈ ಕೆಟ್ಟ ಸೀರಿಯಲ್ಗಳನ್ನ ನೋಡ್ಕೊಂಡ್ಬಿಟ್ಟು ತಲೆಯೆಲ್ಲ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದೇ ತರ ತನಗೂ ಆಗ್ತಾ ಇದೆ ಅನ್ನೋ ಸಂದೇಹ. ಇದರಿಂದ ಎಷ್ಟೋ ಕುಟುಂಬಗಳು ಕೂಡ ಹಾಳಾಗತ್ತೆ. ಈ ಸಂದೇಹ ಅನ್ನೋದು ಆ ದೊಡ್ಡ ಭೂತ ಅನುಮಾನ ಅಂತ ಅನ್ಬೋದು. ಪೆದ್ದರೋಗ. ಭೂತ ಭೂತ ಮನೇಲಿ ಭೂತ ಒಕ್ಕರ್ಸ್ಕೊಂಡಂಗೆ. ಹೌದು ಹೌದು ಹಾ, ಹೌದು. ಹೇಳಿ. ಇದು ಆ, ಹ್ಮ್ ಅದು ಪ್ರೀ ವೆಡ್ಡಿಂಗ್ ಅಲ್ಲಿ ನಾವು ಕೌನ್ಸಿಲಿಂಗ್ ಅನ್ನು ಮಾಡುವಾಗ ಅವರ ಹ್ಮ್ ಅಟ್ಯಾಚ್ಮೆಂಟ್ ಸ್ಟೈಲ್ಸ್ ಏನು, ಹ್ಮ್ ಅವ್ರು ಯಾವ ರೀತಿ ಅಟ್ಯಾಚ್ ಆಗ್ತಾರೆ, ಅವ್ರು ಆಂಕ್ಷಿಯಸ್ ಆಗ್ತಾರ ಅಟ್ಯಾಚ್ ಆಗ್ಬೇಕು ಅಂತ, ಅಥವಾ ಅಟ್ಯಾಚ್ ಹ್ಮ್ ಆದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯದಿಂದ ಅವರು ಹ್ಮ್ ಅಟ್ಯಾಚ್ ಆಗಿರ್ತಾರ, ಅಥವಾ ಹ್ಮ್ ಇದ್ರೆ ಇರು ಹೋದ್ರೆ ಹೋಗೋ ಅನ್ನೋ ತರ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇರುತ್ತಾ, ಹ್ಮ್ ಅಥವಾ ಉದಾಸೀನ ಮಾಡ್ತಿರ್ತಾರ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ ಬಿಡೋದು ಅಂತಾರಲ್ಲ ಆ ತರದ್ ಇರಬಹುದು, ಅಥವಾ ಅಟ್ಯಾಚ್ಮೆಂಟ್ ಅಂದ್ರೇನೆ ಭಯ ಬರೋದು, ಅಥವಾ ಹ್ಮ್ ನನಗೆ ಯಾರು ಬೇಡ ಅನ್ನೋದೊಂದು ಸ್ಮಶಾನ ವೈರಾಗ್ಯ ಅಥವಾ ಅಭಾವ ವೈರಾಗ್ಯ ಅಂತ ಇರ್ತಲ್ಲ, ಅಲ್ಲ, ಈ ಆ ತರ ತರದಂತ ಬೇರೆ ಇದ್ದವ್ರು ಬೇರೆ ಮದ್ವೆನೇ ಮಾಡ್ಕೊಳಲ್ಲ. ಆ ತರ ಇದ್ದವ್ರು ಸ್ಮಶಾನ ವೈರಾಗ್ಯ ಇದ್ದವ್ರು ಮದ್ವೆನೇ ಮಾಡ್ಕೊಳಲ್ಲ. ನಾನ್ ನೋಡಿರೋದ್ ಪ್ರಕಾರ ಮೇಡಮ್, ಆ ಹ್ಮ್ ತರದವರು ಸೋಷಿಯಲ್ ಪ್ರೆಷರ್ಗೋಸ್ಕರ ಮದ್ವೆ ಆಗ್ತಾರೆ. ಆ ಮನೆಯವ್ರ ಸೋಷಿಯಲ್ ಕುಟುಂಬದವ್ರ ಪ್ರೆಷರ್ಗೋಸ್ಕರ ಪ್ರೆಷರ್ಗೆ. ಮದ್ವೆ ಆಗ್ತಾರೆ, ಆದ್ರೆ ಹಾ, ಮದ್ವೆ ಆದ್ಮೇಲೆ ಆ ಸಂಬಂಧಗಳು ಗಟ್ಟಿಯಾಗಿ ಉಳ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ದ ಆಗೋದಿಲ್ಲ. ಓಕೆ. ಡೆಫಿನೇಷನ್ ಆಫ್ ಮ್ಯಾರೇಜ್ ಇಸ್ ಕಂಪ್ಲೀಟ್ಲಿ ಗಾನ್ ಇನ್ ಟು ಥಿನ್ ಏರ್ ಇವಾಗ. ಹೌದು ಹೌದು ಮ್ಯಾರೇಜಸ್ ಹೌದು. ಆರ್ ಮೇಡ್ ಇನ್ ಹೆವನ್, ವೈ ಆರ್ ವಿ ಹಿಯರ್ ದೆನ್ ಅಂತಾರೆ. ಏನಕ್ಕೆ ಇಲ್ಲಿ ಅಲ್ಲ ಬಂದಿದೀವಪ್ಪ? ಅಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್, ಡೈವೋರ್ಸಸ್ ಆರ್ ಮೇಡ್ ಆನ್ ದ ಅರ್ತ್, ಅಂಡ್ ದ ಹೋಲ್ ಲೈಫ್ ಗೋಸ್ ಇನ್ ಟು ಹೆಲ್. ಹಂಗೆ. ಅದು ಗ್ರಾವಿಟಿ ಪುಲ್ಸ್ ಅಷ್ಟೇ. ಮಕ್ಕಳದಂತೂ ಹೆಲ್ಲು. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, Yes, madam. Yes, madam. ಇದು Yeah. ಫಿಲ್ಮ್ ಆಕ್ಟರ್ಗಳು ಆಕ್ಟ್ರೆಸ್ಗಳು ಇವಳನ್ನ ಬಿಟ್ಟು ಅವಳು ಬಿಟ್ಟು ಇವಳು ಅಂತ ಅವ್ರು ಇರ್ತಾರಲ್ಲ, ಅವ್ಳು ಬಿಟ್ಟು ಅವಳು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಇದನ್ನ ನೋಡ್ಬಿಟ್ಟು ಅವುಗಳನ್ನ ಇವ್ರು ಏನ್ ಅನ್ಕೊಳ್ತಾರೆ, ಏನು ಡೈವೋರ್ಸ್ ಮಾಡಿದ್ರು ಪರವಾಗಿಲ್ಲ, ಇನ್ನೊಬ್ನ ಸಿಗ್ತಾನೆ ಅಂತ. ಇದಕ್ಕಿಂತ ಒಳ್ಳೇದು ಅಂದ್ರೆ ಈ ಹಳೆ ಮೊಬೈಲ್ ಹೋದ್ರೆ ಹೊಸ ಮೊಬೈಲ್ ಬಂದಂಗೆ ಇನ್ನೊಬ್ಳು ಇನ್ನೂ ಚೆನ್ನಾಗಿರ್ತಾಳೆ ಅನ್ನೋ ಭಾವನೆಗಳು ಕೂಡ ಬರ್ತಾ ಇದೆ. ಅಂದ್ರೆ ಇದು ಭ್ರಮೆಗಳು, ದ ರಾಂಗ್ ನೋಷನ್ಸ್. ಅಸಮಾಧಾನತೆ, ಅಸಮಾಧಾನತೆ ಯಾವ ಸಿಕ್ಕಿದೆ ಹೌದು. ಅಲ್ಲಿ ತೃಪ್ತಿ ಅನ್ನೋದಿಲ್ಲ. ಇಲ್ಲ ಈಗ ಇಲ್ಲ. ಸಿಕ್ಕಿದೆ ಇನ್ನೊಂದ್ ಸ್ವಲ್ಪ, ಇನ್ನೊಂದ್ ಸ್ವಲ್ಪ, ಅತೃಪ್ತಿ ಇನ್ನೊಂದ್ ಸ್ವಲ್ಪ, ಅತೃಪ್ತಿ ಅತೃಪ್ತಿ. ಹ್ಮ್ ಹ್ಮ್. ಅದರಿಂದ ನೆಮ್ಮದಿ ಹಾಳಾಗತ್ತೆ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಹೌದು ಅದಕ್ಕೆ ಎಷ್ಟು ಸಿಕ್ಕಿತ್ತು ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನುವಾಗ ಹೌದೌದು. ಹಾಗೆ ಮಾಡಿ. ನೀವು ಹಾಗಾಗಿ ಈಗ ಶರಣರು ಹೇಳ್ತಾರಲ್ರಿ, ಕೇಳಿರಯ್ಯ ಮಾನವರೇ ಕೇಳಿರಿ, ಕೇಳಿರಯ್ಯ ಮಾನವರೇ ಕೇಳಿರಿ, ಗಂಡ ಹೆಂಡಿರ ಮನಸ್ಸು ಒಂದಾಗಿದ್ದರೆ ದೇವರ ಮುಂದೆ ನಂದಾದೀವಿಗೆ ಮೂಡಿಸಿದ ಹಾಗೆ, ಗಂಡ ಹೆಂಡಿರ ಮನಸ್ಸು ಬೇರಾದರೆ ಗಂಜಳದೊಳಗೆ ಹಂದಿ ಹೊರಳಾಡಿ ಒಂದರ ಮೇಲೊಂದು ಮೂಸಿದಂತೆ ಅಂತ. ಸೊ ಹಾಗಾಗಿ ಇವತ್ತು ಯಾರು ವಿವಾಹ ವಿಚ್ಛೇದನಕ್ಕೆ ಲಾಯರ್ ಹತ್ರ ಕರಿಕೋಟ್ ಹತ್ರ ಹೋಗ್ತಾರೋ ಅವರಾಯ್ತು, ಅದು ಹಂದಿಗಳ ಹಾಗೆ. ನಿಮ್ ಹತ್ರ ಬಂದ್ರೆ ಆ ಹಂದಿಗಳಾಗದೆ ಮನುಷ್ಯರಾಗೆ ಮತ್ತೆ ಸರಿ ಆಗ್ಬಹುದು ಅಂತ ನೀವು ಹೌದು. ಸರಿಪಡಿಸುವಂತವ್ರು. ಹಾಗಾಗಿ ತುಂಬಾ ತುಂಬಾ ಧನ್ಯವಾದಗಳು ಪವನ್ ಅವರೇ. ನಮಸ್ಕಾರ.